ಇವಾಗ ಕ್ಯಾನ್ ಒಂದು ವ್ಯಾನ್ ಬರುತ್ತಲ್ಲ ಕ್ಯಾನ್ ತುಂಬಿಕೊಂಡು ಆ ಸಂದರ್ಭದಲ್ಲಿ ಆಲ್ರೆಡಿಯಿಂದ ಸಿಗ್ನಲ್ ಬರ್ತಿತ್ತು, ಆನ್ಲೈನ್ ಬರ್ತಿದ್ವಿ. ಕೆಲವು ಟೈಮಲ್ಲಿ ಸೈಕಲ್ ಬಂದ ಡೈಲಿ ಪಾಸ್ ಆಯ್ತಂತೆ. ಬರೋದ್ರೊಳಗಡೆ ಒಬ್ಬ ರೈತರ ಮಗ ಏನು ಚಟುವಟಿಕೆ ಮಾಡಬೇಕು, ಹುಲ್ಲು ದನಕರ ಕಟ್ಟಾಕೋದು ಅವೆಲ್ಲ ಕೆಲಸ ಮುಗಿಸಿ ಬರ್ತಿದ್ದವು. ಆ ಸಂದರ್ಭದಲ್ಲಿ 10ನೇ ತರಗತಿ ವಿದ್ಯಾರ್ಥಿ ಆಗಿದ್ದ ಸಂದರ್ಭದಲ್ಲಿ ನನಗೆ ಒಂದು ಇದೇ ತರ ಸಾಂಸ್ಕೃತಿಕ ಕಾರ್ಯಕ್ರಮ ಚರ್ಚಾ ಸ್ಪರ್ಧೆ ಏನಂತಂದ್ರೆ ಪಟ್ಟಣ ಮುಖ್ಯನ ಹಳ್ಳಿ ಮುಖ್ಯನ ಎರಡು ವಿಚಾರ. ನಾನು ಹಳ್ಳಿ ಹುಡುಗ, ಹಾಗಾಗಿ ನಾನು ಹಳ್ಳಿನೇ ಮುಖ್ಯ ಅನ್ನೋ ವಿಚಾರ ತಗೊಂಡೆ. ನಿಮ್ಮ ಲಕ್ಷ್ಯರು ಚೆನ್ನಾಗಿ ಪಾಠ ಮಾಡ್ಲಿಕ್ಕೆ ರಿವಾರ್ಡು ಯಾವತ್ತೋ ಒಂದು ದಿವಸ ನೆನೆಸ್ಕೋತೀರಿ. ಈ ಪುಣ್ಯಾತ್ಮ ಗೀತೆಯಿಂದ ಇವತ್ತು ನಾನು ಕೆಲಸ ತಗೊಂಡಿದ್ದೀನಿ, ಶಿ ಈಸ್ ಮೈ ಹೀರೋ, ಹೀ ಈಸ್ ಮೈ ಹೀರೋ ಅಂತ ನೆನೆಸ್ಕೋತಿರಲ್ಲ. ಆ ಖುಷಿಗೋಸ್ಕರ ನಿಮ್ಮ ಟೀಚರು ಪಾಠ ಮಾಡ್ತಾರೆ ಮಕ್ಕಳ ಲೆಕ್ಚರ್ಸ್. ನಿಮ್ಮ ಸಂಬಳ ಎಲ್ರಿಗೂ ಬರುತ್ತೆ, ಅದು ಬೇರೆ. ಏನರೋ ಭಾವನೆಗಳಿದೆಯಲ್ಲ ಅದು ನಮ್ಮನ್ನು ಆಡುತ್ತೆ. ನೆನೆಸ್ಕೊಳ್ಳಿ, ನಿಮಗೆ ಒಂದು ಗೋಲ್ಡ್ ಮೆಡಲಿಸ್ಟ್ ಆಗಿರ್ತೀರಿ, ಅಥವಾ ನಿಮ್ಮ ಊರಿಗೆ ಎಷ್ಟು ರ್ಯಾಂಕ್ ತಗೊಂಡಿರ್ತೀರಿ. ನೀವು ನಿಮ್ಮ ಅಪ್ಪ ಅಮ್ಮ ಎಷ್ಟು ಖುಷಿ ಪಡ್ತಾರೆ, ಊರವ್ರಿಗೆಲ್ಲ ಹೇಳ್ಕೊಬಿಡ್ತಾರೆ, ಈಗ ನನ್ನ ಮಗಳು ರ್ಯಾಂಕ್ ತಗೊಂಡವಳೆ, ಆಯ್ತಾ, ನನ್ನ ಮಗಳು ಲಕ್ಷಗಟ್ಟಲೆ ಸಂಬಳ, ನಾನು ಮದುವೆ ಮಾಡ್ಲಿಕ್ಕೂ ಯೋಚನೆ ಮಾಡ್ಬೇಕಿಲ್ಲ ಅವಳಿಗೆ, ಆಯ್ತಾ, ಅವಳು ರಿಜೆಕ್ಟ್ ಮಾಡ್ಬೇಕು ಹುಡುಗನ ಅಂತ ಯಾರನ್ನ ಬೇಕು ಆಯ್ಕೆ ಮಾಡ್ಕೋಬಹುದು, ಆಯ್ತಾ, ನಮ್ಗೆ ಹೆಮ್ಮೆ ಅನ್ಸುತ್ತೆ ನನ್ನ ಮಗಳು ನನಗೆ ಮನೆ ಕಟ್ಟಿಸ್ಕೊಡ್ತಾಳೆ. ಆ ಥರ ಅವ್ರು ಖುಷಿ ಪಡ್ತಾ ಇರೋದನ್ನ ನೆನೆಸ್ಕೊಳ್ಳಿ ಮಕ್ಕಳ. ಹಾಗೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೋತೀರೋ ಅದಾಗ್ತೀರಿ. ಯುವರ್ ವರ್ಲ್ಡ್ ಇಸ್ ಯುವರ್ ವರ್ಲ್ಡ್. ನಿನ್ನ ಪದವೇ ನಿನ್ನ ಪ್ರಪಂಚ. WORD ಇಸ್ WORD. ಮಕ್ಕಳ, ನೀವು ಯಾರ ಜೊತೆ ಜಾಸ್ತಿ ಮಾತಾಡ್ತೀರಿ ಗೊತ್ತಿದೆಯಾ? ಪಕ್ಕದವ್ರ ಜೊತೆ ಮಾತಾಡ್ತಿರೋದು ಗೊತ್ತು. ಬಟ್ ನಿಮ್ಮ ಜೀವನದಲ್ಲಿ ನೀವು ಅತಿ ಹೆಚ್ಚು ಮಾತಾಡ್ಕೊಳ್ಳೋದು ನಿಮ್ಮ ಜೊತೆ. ಜಸ್ಟ್ ಚೆಕ್ ಮಾಡಿ. ನಾನು ಏನೋ ಹೇಳ್ತಾ ಇದ್ರು ನಿಮ್ಮ ಮನಸ್ಸಲ್ಲಿ ಏನೋ ಓಡ್ತಾ ಇದೆ, ಒಂದು ಹೊಸ ಆಸೆ. ನೀವು ತಲೆ ಬಾಚ್ಕೊತಾ ಇರಲಿ, ಲಿಫ್ಟಿಗೆ ಹಚ್ಕೊತಾ ಇರಲಿ, ಊಟ ಮಾಡ್ತಿರ್ಲಿ, ಬಸ್ಸಲ್ಲಿ ಬರ್ತಾ ಇರಲಿ, ನಿಮ್ಮ ಜೊತೆ ನೀವು ಮಾತಾಡ್ಕೋತೀರಿ ಮಕ್ಕಳ. ನಿಜನಾ? ಅವಾಗೆಲ್ಲ ಪಾಸಿಟಿವ್ ಆಗಿ ಮಾತಾಡ್ಕೊಳ್ಳಿ. ನನ್ನ ಜೀವನದಲ್ಲಿ ನಾನು ಗೆಲ್ತೀನಿ, ನನ್ನ ಜೀವನದಲ್ಲಿ ನನ್ನ ಅಪ್ಪ ಅಮ್ಮಂಗೆ ಸಾರ್ಥಕ ಅನ್ನಿಸ್ಬೇಕಿಂತ ಮಗಳನ್ನ ಎತ್ತಿದ್ದಕ್ಕೆ. ನನ್ನ ಮಗಳು ಗುಣವಂತೆ, ನನ್ನ ಮಗಳ ಬಗ್ಗೆ ಯಾರು ಕಾಮೆಂಟ್ ಮಾಡಲ್ಲ, ನನ್ನ ಮಗಳು ದಾರಿ ತಪ್ತಾಳೆ ಅನ್ನೋ ಭಯನೇ ಇಲ್ಲ ನನಗೆ, ನನ್ನ ಮಗಳು ಚಿನ್ನ ಅನ್ನೋ ಭರವಸೆನ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದೀನಿ ನಾನು. ರೈಟ್ ಪ್ಲಾನಿಂಗ್, ನನ್ನ ಮನಸ್ಸಿನಲ್ಲಿ ಪ್ಲಾನಿಂಗ್ ಮಾಡಬೇಕು. ಏನ್ ಮಾಡಿದ್ರೆ ಏನಾಗ್ತದೆ ಅಂತ ಒಂದು ಪ್ಲಾನಿಂಗ್ ಇದ್ರೆ ಲೈಫಲ್ಲಿ ಖಂಡಿತ ನಾವು ಗೆಲ್ತೀವಿ. ಮೂರನೇದು ಸರ್ವದಯೆ. ನಾನು ಸಂಬಳ ತಗೋತೀನಿ, ದೊಡ್ಡ ಉದ್ಯೋಗ ಹೋಗ್ತೀನಿ ಅಲ್ಲ, ನನ್ನ ಜೀವಿತಾವಧಿಯಲ್ಲಿ ಎಷ್ಟು ಜನಕ್ಕೆ ಉಪಯೋಗ ಆಯಿತು ನನ್ನಿಂದ, ನನ್ನ ಕಾರಣಕ್ಕೋಸ್ಕರ ಎಷ್ಟು ಜನರ ಮುಖದಲ್ಲಿ ನಾನು ನಗುವನ್ನು ಕಲಿಸಿದೆ. ಸರ್ವದಯೆ ಅಂದ್ರೆ ಎಲ್ಲರೂ ನಾವು ಪ್ರೀತಿಸ್ತೀನಿ ಅಂತಕ್ಕಂಥ ದಯೆಯನ್ನೇ ಇಟ್ಕೊಂಡಿರ್ಬೇಕು. ನಾವು ನಿರ್ಮಮತ್ವವೇ ಮುಗುಟ. ನಾವು ಮಾಡುವ ಕೆಲಸವನ್ನ ಮಾಡಬೇಕು, ಹೆಚ್ಚಿಗೆ ಅಟ್ಯಾಚ್ ಆಗಬಾರ್ದು. ಆಗ ನಮಗೆ ಜೀವನವನ್ನು ಸುಲಭವಾಗಿ ನಡೆಸಲಿಕ್ಕೆ ಸಾಧ್ಯ. ಅಂದ್ರೆ ನನ್ನ ಮಗಳು ಫೋಟೋ ಬಂದಿದೆ, ನಾನು ಹೇಳ್ಕೊತಾ ಇದ್ದೆ ಅಲ್ವಾ, ನಂಗೆ ಎಷ್ಟು ಹೆಮ್ಮೆ ಆಗ್ತಿತ್ತು ಅಂತ ಕನಸು ಕಾಣ್ತಾ ಇರ್ತಾರೆ ಮಕ್ಕಳು. ನಿಮ್ಗೆ 10th PUC ಕಮ್ಮಿ ಮಾರ್ಕ್ಸ್ ಬಂದಿದ್ದ ದಿವಸ ಸೈಡ್ ಕುತ್ಕೊಂಡು ಕಣ್ಣಲ್ಲಿ ನೀರು ತುಳ್ಕೊಂಡಿರ್ತಾರೆ ನಿಮ್ಮ ಅಪ್ಪ ಅಮ್ಮ. ನಿಮ್ಗೆ ಹೇಳಿರೋದಿಲ್ಲ ನಮ್ಮ ಮಗಳು ಬೇರೆ ಮಾಡ್ಕೊತಾರೆ, ಬಟ್ ಅವ್ರಿಗೆ ಆಸೆ ಇರುತ್ತೆ, ನನ್ನ ಮಗಳು ರ್ಯಾಂಕ್ ತೆಗಿಬೇಕಿತ್ತಲ್ಲ, ನನ್ನ ಮಗಳು ಉದ್ಯೋಗ ತರ್ಸ್ಕೋಬೇಕಿತ್ತಲ್ಲ ಅಂತ. ನೀವು ಅವರೆಲ್ಲ ಕೆಲಸಗಳನ್ನ ಸಾಕಾರಗೊಳಿಸಲಿಕ್ಕೆ ಇನ್ನೂ ಸಮಯ ಇದೆ. ದಯಮಾಡಿ ಯಾರು ತಮ್ಮ ತಂದೆ ತಾಯಿಯನ್ನ ತೀವ್ರವಾಗಿ ಪ್ರೀತಿಸ್ತೀರಿ, ಅವ್ರ ದುಃಖ ಯಾರಿಗೆ ಅರ್ಥ ಆಗ್ತದೆ. ನಮ್ಮಪ್ಪ ಒಂದು ಮಗು, ಹೆಣ್ಣು ಮಗು ಹುಟ್ಟದಾಗಿಂದ ಯತ್ನ ಮಾಡ್ತಾರೆ ಮಕ್ಕಳ ದೇಶದಲ್ಲಿ. ಅಯ್ಯೋ, ಹೆಣ್ಣು ಮಗು ಹುಟ್ಬಿಟ್ಟು 15 ವರ್ಷ ಆದ್ಮೇಲೆ 20 ವರ್ಷ ಆದ್ಮೇಲೆ ಅವಳು ಮದುವೆ ಮಾಡ್ಬೇಕು, ಹುಡುಗ ಏನ್ ಸಿಗ್ತಾನೋ ಅವಳು ಒಡವೆ ಮಾಡಿಸ್ಬೇಕು, ಬಟ್ಟೆ ತರಬೇಕು, ಎಷ್ಟು ದೊಡ್ಡ ಜವಾಬ್ದಾರಿ ಊರೆಲ್ಲ ಕರೆದು ಮದುವೆ ಮಾಡಬೇಕು ನಮ್ಮಂತ ಮಕ್ಕಳ. ಒಂದು ದೊಡ್ಡ ಜವಾಬ್ದಾರಿ ಅಂತ ನಿಮ್ಮ ಅಪ್ಪ ಅಮ್ಮ ದಿನಕ್ಕೆ ಅದೆಷ್ಟು ಸಾವಿರ ಸರಿ ಯೋಚನೆ ಮಾಡ್ತಾರೋ, ನನ್ನ ಮಕ್ಕಳೇ ಮದುವೆ ಮಾಡ್ಬೇಕಲ್ಲ ಅಂತ. ಅವ್ರು ದುಡಿಯುವಾಗ, ಅವ್ರು ಕನಸು ಕಾಣುವಾಗ, ಅವ್ರು ದೊಡ್ಡ ಮನೆ ಕಟ್ಟುವಾಗ ಪ್ರತಿ ಸಾರಿ ಒಂದೇ ಯೋಚನೆ, ನನ್ನ ಮಗಳನ್ನ ಚೆನ್ನಾಗಿ ಮದುವೆ ಮಾಡ್ಬೇಕಲ್ವಾ, ಜವಾಬ್ದಾರಿ ಏನು ನನಗೆ ಅಂತ 16 ವರ್ಷ ಅವರು ಕಳವಳದಲ್ಲಿ ಬದುಕ್ಬಿಡ್ತಾರೆ. ನಿಮ್ಗೆ ಆ ಊಹೆ ಇದ್ರೆ, ನಿಮಗೆ ನಿಮ್ಮ ತಂದೆ ತಾಯಿಯ ನೋವು ಸ್ವಲ್ಪ ಅರ್ಥ ಆಗಿದ್ರೆ, ನೀವು ಬದುಕಿನ ನೋಡುವ ರೀತಿನೇ ಬೇರೆ, ನೀವು ಸಾಧನೆ ಮಾಡುವ ರೀತಿನೇ ಬೇರೆ. ನಿಮ್ಮ ಬದುಕು ಬೇರೆ ರೀತಿ ವೇಗವನ್ನು ಪಡ್ಕೊಳ್ಳುತ್ತೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.